ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುತ್ತವೆ. ಉದಾಹರಣೆಗೆ ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕಾ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕೀ, ಕ ಪ್ಲಸ್ ಉ ಕು, ಕ ಪ್ಲಸ್ ಊ ಕೂ, ಕ ಪ್ಲಸ್ ರು ಕೃ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ. ಇವು ಕನ್ನಡ ಗುಣಿತಾಕ್ಷರಗಳಾಗಿವೆ. ಹೀಗೆ ವ್ಯಂಜನಗಳು ಮತ್ತು ಸ್ವರಗಳು ಕೂಡಿದಾಗ ರೂಪುಗೊಳ್ಳುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನಲಾಗುತ್ತದೆ. ಇದನ್ನು ಕಾಗುಣಿತ ಅಥವಾ ಬಳ್ಳಿ ಅಕ್ಷರಗಳು ಎಂದು ಸಹ ಕರೆಯಲಾಗುತ್ತದೆ. ಇಲ್ಲಿ ಕ ವ್ಯಂಜನಕ್ಕೆ ಸ್ವರಗಳು ಸೇರಿದಾಗ ಉಂಟಾಗುವ ಗುಣಿತಾಕ್ಷರಗಳ ಉದಾಹರಣೆಗಳನ್ನು ನೀಡಲಾಗಿದೆ. ಇವುಗಳನ್ನು ನಾವು ತಲೆಕಟ್ಟು, ತಲೆಕಟ್ಟಿನ ದೀರ್ಘ, ಗುಡಿಸು ಅಥವಾ ಗುಣಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನ ದೀರ್ಘ, ಒಟ್ರುಸುಳಿ, ಏತ್ವ, ಏತ್ವದ ದೀರ್ಘ, ಐತ್ವ, ಓತ್ವ, ಓತ್ವದ ದೀರ್ಘ, ಔತ್ವ, ಅನುಸ್ವಾರ, ವಿಸರ್ಗ ಎಂದು ಹೇಳಲಾಗುತ್ತದೆ. ಇವುಗಳ ಸಹಾಯದಿಂದ ಕಾಗುಣಿತಾಕ್ಷರಗಳನ್ನು ರಚಿಸಲಾಗುತ್ತದೆ. ಇವುಗಳನ್ನು ಕ ಖ, ಕಿ ಕೀ, ಕು ಖೂ, ಕೃ ಕೆ ಕೇ, ಕೈ ಕೋ ಕೋ, ಕೌ ಕಂ ಕಹ ಎಂದು ಓದಲಾಗುತ್ತದೆ. ಈ ಕಾಗುಣಿತಗಳ ಸಹಾಯದಿಂದ ವಿವಿಧ ರೀತಿಯ ವಾಕ್ಯಗಳನ್ನು ಮತ್ತು ಪದಗಳನ್ನು ಕನ್ನಡದಲ್ಲಿ ರಚಿಸಬಹುದಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.